ಚಳಿಗಾಲದಲ್ಲಿ ನೆಲ್ಲಿಕಾಯಿಯ ನಿಯಮಿತ ಸೇವನೆಯ ಆರೋಗ್ಯ ಪ್ರಯೋಜನಗಳೇನು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಚಳಿಗಾಲ ಬಂದ ಕೂಡಲೇ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇರುತ್ತೆ. ನೆಗಡಿ, ಕೆಮ್ಮು, ಜ್ವರದ ಸಮಸ್ಯೆಗಳು ಕಾಣಿಸಿಕೊಳ್ಳೋದು ಸಾಮಾನ್ಯವಾಗಿ ಹೋಗುತ್ತೆ. ಹೀಗಾಗಿ ಚಳಿಗಾಲದ ವೇಳೆ ನಾವು ಹೆಚ್ಚು ಆಕ್ಟಿವ್ ಆಗಿರಬೇಕಾಗತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರಗಳನ್ನು ಸೇವನೆ ಮಾಡಬೇಕು. ಚಳಿಗಾಲದಲ್ಲಿ ಸೇವನೆ ಮಾಡಬೇಕಾದ ಸೂಪರ್ ಫುಡ್ಗಳಲ್ಲಿ ನೆಲ್ಲಿಕಾಯಿ ಒಂದು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿವೆ. ನೆಲ್ಲಿಕಾಯಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು, ಇದು ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಮತ್ತು ಅಜೀರ್ಣಕ್ಕೆ ಚಿಕಿತ್ಸೆ ನೀಡುತ್ತೆ. ನೆಲ್ಲಿಕಾಯಿ ಚಳಿಗಾಲದಲ್ಲಿ ವ್ಯಾಪಕವಾಗಿ ಸಿಗುತ್ತೆ. ಇದರ ಹಲವಾರು ರೀತಿಯ ಪ್ರಯೋಜನಗಳ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ. ನೆಲ್ಲಿಕಾಯಿ ತನ್ನ ಅಸಾಧಾರಣವಾದ ಹೆಚ್ಚಿನ ವಿಟಮಿನ್ ಸಿಗೆ ಹೆಸರುವಾಸಿಯಾಗಿದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಲು ನಿರ್ಣಾಯಕವಾಗಿದೆ. ಚಳಿಗಾಲದ ತಿಂಗಳುಗಳಲ್ಲಿ ಸೋಂಕುಗಳು ಮತ್ತು ಕಾಯಿಲೆಗಳ ಅಪಾಯ ಹೆಚ್ಚಿದಾಗ ನೆಲ್ಲಿಕಾಯಿಯ ರೋಗ ನಿರೋಧಕ ಹೆಚ್ಚಿಸುವ ಗುಣಲಕ್ಷಣಗಳು ಅಮೂಲ್ಯವಾಗುತ್ತವೆ. ಇದರ ನಿಯಮಿತ ಬಳಕೆಯು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಸಾಮಾನ್ಯ ಶೀತಗಳು, ಜ್ವರ ಮತ್ತು ಇತರ ಕಾಲೋಚಿತ ಕಾಯಿಲೆಗಳ ವಿರುದ್ಧ ದೇಹದ ರಕ್ಷಣಾ ಕಾರ್ಯವಿಧಾನವನ್ನ ಬಲಪಡಿಸುತ್ತೆ. ನೆಲ್ಲಿಕಾಯಿಯನ್ನ ಅಡಾಪ್ಟೋಜೆನ್ ಅಂತ ವರ್ಗೀಕರಿಸಲಾಗಿದೆ. ಇದು ದೇಹವು ಒತ್ತಡಕಾರರಿಗೆ ಹೊಂದಿಕೊಳ್ಳಲು ಮತ್ತು ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಚಳಿಗಾಲದಲ್ಲಿ ಶೀತ ಹವಾಮಾನ ಮತ್ತು ಪರಿಸರ ಬದಲಾವಣೆಗಳಂತಹ ಬಾಹ್ಯ ಒತ್ತಡದ ಅಂಶಗಳು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಿದಾಗ ನೆಲ್ಲಿಕಾಯಿಯ ಅಡಾಪ್ಟೋಜೆನ್ ಗುಣಲಕ್ಷಣಗಳು ವಿಶೇಷವಾಗಿ ಮೌಲ್ಯಯುತವಾಗುತ್ತವೆ. ನಿಯಮಿತ ಬಳಕೆ ದೇಹವು ಒತ್ತಡವನ್ನು ನಿಭಾಯಿಸಲು ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ನೆಲ್ಲಿಕಾಯಿಯಲ್ಲಿ ನಾರು, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ಇದು ಫೈಬರ್, ರಂಜಕ ಮತ್ತು ವಿಟಮಿನ್ ಎ, ಬಿ ಮತ್ತು ಇ ಸೇರಿದಂತೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ. ನೆಲ್ಲಿಕಾಯಿ ಚಳಿಗಾಲಕ್ಕೆ ಮಾತ್ರವಲ್ಲದೆ ವರ್ಷ ಪೂರ್ತಿ ಪ್ರಯೋಜನಕಾರಿ. ನೆಲ್ಲಿಕಾಯಿಯು ಪಾಲಿಫಿನಾಲ್ಗಳು ಮತ್ತು ಫ್ಲೇವನಾಯ್ಡ್ಗಳನ್ನು ಒಳಗೊಂಡಂತೆ ಉತ್ಕರ್ಷಣ ನಿರೋಧಕಗಳ ಪ್ರಬಲ ಮೂಲವಾಗಿದೆ. ಈ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿ ಸ್ವತಂತ್ರ ರಾಡಿಕಲ್ಗಳನ್ನು ಎದುರಿಸುತ್ತವೆ. ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಹಾನಿಕಾರಕ ಅಣುಗಳನ್ನ ತಟಸ್ಥಗೊಳಿಸುವ ಮೂಲಕ ನೆಲ್ಲಿಕಾಯಿ ಸೆಲ್ಯುಲಾರ್ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನ ಉತ್ತೇಜಿಸುತ್ತೆ. ಚಳಿಗಾಲವು ಆಗಾಗ್ಗೆ ಆಹಾರದ ಮಾದರಿಗಳಲ್ಲಿ ಬದಲಾವಣೆಯನ್ನು ತರುತ್ತೆ. ಚಳಿಗಾಲದಲ್ಲಿ ಜೀರ್ಣಕಾರಿ ಆರೋಗ್ಯವನ್ನ ಬೆಂಬಲಿಸುವಲ್ಲಿ ನೆಲ್ಲಿಕಾಯಿಯು ಪ್ರಮುಖ ಪಾತ್ರ ವಹಿಸುತ್ತೆ. ಇದು ಆಹಾರದ ನಾರಿನಿಂದ ಸಮೃದ್ಧವಾಗಿದೆ. ನಿಯಮಿತ ಕರುಳಿನ ಚಲನೆಯನ್ನ ಉತ್ತೇಜಿಸುತ್ತೆ ಮತ್ತು ಮಲಬದ್ಧತೆಯನ್ನ ತಡೆಯುತ್ತೆ. ನೆಲ್ಲಿಕಾಯಿಯ ನೈಸರ್ಗಿಕ ನಿರ್ವಿಷೀಕರಣ ಗುಣಲಕ್ಷಣಗಳು ಜೀರ್ಣಾಂಗ ವ್ಯವಸ್ಥೆಯಿಂದ ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ನೆಲ್ಲಿಕಾಯಿ ಕೇವಲ ಆರೋಗ್ಯಕ್ಕಷ್ಟೇ ಅಲ್ಲ, ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಕೂಡ ಪ್ರಯೋಜನಕಾರಿಯಾಗಿದೆ. ನೆಲ್ಲಿಕಾಯಿಯನ್ನ ಜಜ್ಜಿ ಪುಡಿ ಮಾಡಿ ಅದಕ್ಕೆ ಅರಿಶಿಣ ಸೇರಿಸಿ ಕೈಕಾಲುಗಳಿಗೆ ಹಚ್ಚಿ ಮಸಾಜ್ ಮಾಡಿಕೊಂಡ್ರೆ ಇದರಿಂದ ಅನಗತ್ಯ ಕೂದಲ ಸಮಸ್ಯೆ ನಿವಾರಣೆಯಾಗುತ್ತೆ. ನೆಲ್ಲಿಕಾಯಿ ಜ್ಯೂಸ್ ತಯಾರಿಸಿ ಸ್ನಾನದ ನೀರಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಬೆವರು ವಾಸನೆಗೆ ಕಡಿವಾಣ ಹಾಕಬಹುದು. ತಲೆ ಹೊಟ್ಟು ಸಮಸ್ಯೆ ಇದ್ರೆ ನೆಲ್ಲಿಕಾಯಿ ಪುಡಿಗೆ ಮೊಸರು ಹಾಕಿ ಮಿಶ್ರಣ ಮಾಡಿ ಹಚ್ಚಿ 1 ಗಂಟೆ ನೆನೆಸಿ ಸ್ನಾನ ಮಾಡಿದ್ರೆ ಸಮಸ್ಯೆ ದೂರವಾಗುತ್ತೆ. ಚಳಿಗಾಲದ ಆಹಾರದಲ್ಲಿ ನೆಲ್ಲಿಕಾಯಿಯನ್ನ ಸೇರಿಸಲು ವಿವಿಧ ಮಾರ್ಗಗಳಿವೆ. ನೆಲ್ಲಿಕಾಯಿಯನ್ನ ಹಾಗೆಯೇ ಸೇವನೆ ಮಾಡಬಹುದು. ನೆಲ್ಲಿಕಾಯಿ ಚಟ್ನಿ, ಜಾಮ್, ಪುಡಿ ಅಥವಾ ಜ್ಯೂಸ್ ಸೇರಿದಂತೆ ಹಲವು ವಿಧಗಳಲ್ಲಿ ಸೇವಿಸಬಹುದು. 2 ಅಥವಾ 3 ತಾಜಾ ನೆಲ್ಲಿಕಾಯಿಯನ್ನ ಕತ್ತರಿಸಿ ಅದಕ್ಕೆ ಜೀರಿಗೆ, ಕರಿಮೆಣಸು ಅಥವಾ ಶುಂಠಿಯಂತಹ ಮಸಾಲೆಗಳನ್ನು ಸೇರಿಸಿ ನೀರು ಬೆರೆಸಿ ಮಿಕ್ಸ್ ಮಾಡಿ ಬಂದ ರಸವನ್ನ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಇದು ನಿಮ್ಮ ದೇಹವನ್ನ ರಿಫ್ರೆಶ್ ಮಾಡುತ್ತೆ, ದಿನದ ಆರಂಭಕ್ಕೆ ಚೈತನ್ಯ ನೀಡುತ್ತೆ. ಪ್ರತಿದಿನ ನೆಲ್ಲಿಕಾಯಿ ಜ್ಯೂಸ್ ಸೇವನೆ ಸಾಧ್ಯವಿಲ್ಲ ಎನ್ನೋರು ವಾರಕ್ಕೆ 2 ಬಾರಿ ಸೇವನೆ ಮಾಡಬಹುದು. ನೆಲ್ಲಿಕಾಯಿಯನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ನೀರಿಗೆ ಬೆರೆಸಿ ಕುಡಿಯಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.